ಹಿಂದುತ್ವದ ವಿಚಾರದಲ್ಲಿ ಬಹಳ ಜನಕ್ಕೆ ಉತ್ತರಿಸಲಾಗದ ಒಂದು ಪ್ರಶ್ನೆ ಬಹಳ ಕಾಡ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಶ್ರೀಗಳು ಬ್ರಹ್ಮನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನನಗಿದು ಬಹಳ ಜಾಗೃತ ಆಯ್ತು. ಏನಂತಂದ್ರೆ ತುಂಬಾ ಜನಕ್ಕೊಂದು ಪ್ರಶ್ನೆ ಕೇಳ್ತಾರೆ. ಏನಂತಂದ್ರೆ ಹಿಂದುತ್ವವನ್ನು ಹಣಿಬೇಕು ಅಥವಾ ಹಿಂದುತ್ವದ ಹೋರಾಟಗಾರನ ಹಣಿಬೇಕು, ಹಿಂದುತ್ವ ಕುರಿತು ಮಾತಾಡ್ತಿರೋರನ್ನ ಹಣಿಬೇಕು ಅಂತ ಕೇಳಿದಾಗೆಲ್ಲ ಯಾವಾಗ್ಲೂ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಏನಂತಂದ್ರೆ ಬ್ರಹ್ಮ ತಾನ್ನ ಸೃಷ್ಟಿ ಸರಸ್ವತಿ ದೇವಿ ಮಗಳ ಸಮಾನ, ಆಕೆಯನ್ನೇ ಮದುವೆ ಆಗ್ಬಿಟ್ನಲ್ಲ ಅಂತ ನಾವು ಕಕ್ಕಾಬಿಕ್ಕಿ ಆಗ್ಬಿಡ್ತೀವಿ ಒಂದ್ಸತಿ ಈ ರೀತಿಯ ಪ್ರಶ್ನೆಗಳನ್ನ. ಯಾಕೆ ಈ ಮಾತನ್ನ ತರ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ಈ ರೀತಿ ಹಲವಾರು ಪ್ರಶ್ನೆಗಳ ಮೂಲಕ ಹಿಂದುತ್ವ ಮತ್ತು ಹಿಂದುತ್ವವಾದಿಗಳನ್ನ ಕಟ್ಟಿ ಹಾಕಿಕೊಳ್ಳುವಂತಹ ಒಂದು ಐಡಿಯಾಲಜಿಕಲ್ ವಾರ್, ಒಂದು ಸೈದ್ಧಾಂತಿಕ ಯುದ್ಧ ನಡೀತಾ ಇದೆ. ನಾವು ಇದರ ಕುರಿತಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಬೇಕು, ಇದ್ರ ಕುರಿತಾಗಿರ್ತಕ್ಕಂಥ ತಿಳ್ಕೋಬೇಕು. ಆಕ್ಚುಲ್ ಆಗಿ ಹೇಳಬೇಕು ಏನಂತಂದ್ರೆ ಬ್ರಹ್ಮ ಸರಸ್ವತಿಯನ್ನ ಮದುವೆ ಆಗಿದ್ದು ಅಂತಲ್ಲ, ಇದು ಎಲ್ಲವೂ ಸಹ ಕಲ್ಪನೆಯಲ್ಲಿ ಮೂಡಿದ್ದು. ಏನಂತಂದ್ರೆ ಬ್ರಹ್ಮ ಯಾರು? ಸೃಷ್ಟಿಕರ್ತ. ಸರಸ್ವತಿ ಯಾರು? ಜ್ಞಾನದ ದೇವತೆ. ವಿಷ್ಣು ಯಾರು? ರಕ್ಷಕ. ಲಕ್ಷ್ಮಿ ಯಾರು? ಸಂಪತ್ತಿನ ದೇವತೆ. ಮಹಾಕಾಲ ಶಿವ ಯಾರು? ಲಯಕರ್ತ. ಆತನ ಪತ್ನಿ ಯಾರು? ಶಕ್ತಿ, ಚಾಮುಂಡಿ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ ಸೃಷ್ಟಿಕರ್ತ ಕ್ರಿಯೇಟರ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾನ, ಬುದ್ಧಿಮಾತೆ. ಅದಕ್ಕೆ ಬ್ರಹ್ಮನ ಜೊತೆ ಸರಸ್ವತಿಯನ್ನ ಕೂರಿಸಿದ್ದು ನಾವು. ಸೃಷ್ಟಿಕರ್ತನಿಗೆ ಜ್ಞಾನ ಇರಬೇಕು ಅಂತ. ಆತನಿಗೆ ಯಾವಾಗ ಸರಿಯಾಗಿರ್ತಕ್ಕಂಥ ಜ್ಞಾನ ಆತನ ಜೊತೆ ಇರುತ್ತೋ ಸರಿಯಾದನ್ನ ಸೃಷ್ಟಿ ಮಾಡ್ತಾನೆ ಅಂತ. ವಿಷ್ಣುವಿನ ಜೊತೆ ಲಕ್ಷ್ಮಿಯನ್ನ ಕೂರಿಸಿದ್ವಿ. ಯಾವತ್ತು ರಕ್ಷಕನಿಗೆ ಸಂಪತ್ತು ಅದೇ ರೀತಿಯಾಗಿರ್ಬೇಕು. ಯಾಕಂತಂದ್ರೆ ಇವತ್ತು ಈ ಸಂಘಟನೆ 1 ರೂಪಾಯಿಯಿಂದ 1 ಲಕ್ಷ ರೂಪಾಯಿಗೆ ಬಂದ ಅಂದ್ರೆ ಇವತ್ತು ಈ ಲಿಂಗಪ್ಪಯ್ಯನ ಕಾಡುವಿನಲ್ಲಿ ಹಿಂದುತ್ವದ ರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ವೀರ ಕೇಸರಿ ತರುಣವೃಂದರಿಗೆ ಒಂದು ಸಂಪತ್ತು ಜೊತೆಯಾಗಿದ್ದಕ್ಕೆ ಇವತ್ತು ಇವರು ಇಷ್ಟೊಂದೆಲ್ಲ ಮಾಡಕ್ಕಾಯ್ತು. ರಕ್ಷಣೆಗೆ ಜೊತೆಯಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಸಂಪತ್ತು, ಅದು ಲಕ್ಷ್ಮೀದೇವಿ. ಲಯಕರ್ತ. ಯಾವುದು ಬೇಕಾಗಿಲ್ವೋ, ಯಾವುದು ಸಮಾಜಕ್ಕೆ ವಿನಾಶಕಾರಿಯೋ, ಯಾವುದು ವಿಷವಾಗಿರುತ್ತೋ ಅದನ್ನ ನುಂಗಬೇಕಾಗಿದ್ದು ಅವನಿಗೆ ಶಕ್ತಿಯ ಅವಶ್ಯಕತೆ ಇದೆ. ತಾಯಿ ಚಾಮುಂಡಿ ಜೊತೆಯಾಗಿ ನಿಂತ್ಕೋಬೇಕಾಗತ್ತೆ, ದುರ್ಗೆ ಜೊತೆಯಾಗಿ ನಿಂತ್ಕೋಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಶಿವನ ಜೊತೆ ದುರ್ಗೆಯನ್ನ ಇಟ್ಟಿದ್ದು. ಇದು ಮದುವೆ ಅಂತಂದ್ರೆ ನಾವು ನೀವು ನೋಡ್ತಕ್ಕಂಥ ಮದುವೆಗಳಲ್ಲ, ಅಥವಾ ನಾವು ನೀವು ನೋಡ್ತಕ್ಕಂಥ ಜೋಡಿಗಳಲ್ಲ. ಇಲ್ಲಿ ಏನಂತಂದ್ರೆ ಸೃಷ್ಟಿಕರ್ತನ ಜೊತೆ ಜ್ಞಾನದ ಸಂಪತ್ತು ನಮಗೆ ಬೇಕಾಗಿತ್ತು, ರಕ್ಷಕನ ಜೊತೆ ಲಕ್ಷ್ಮಿಯ ಸಂಪತ್ತು ನಮಗೆ ಬೇಕಾಗಿತ್ತು, ಲಯಕಾರಕನ ಜೊತೆ ಶಕ್ತಿಯ ಸಂಪತ್ತು ಬೇಕಾಗಿತ್ತು.